ವೃತ್ತಿಪರ ತೆರಿಗೆ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಇವತ್ತು ನಡೆದ ಸಚಿವ ಸಂಪುಟ ಸಭೆ ವೇಳೆಯಲ್ಲಿ ಇದಕ್ಕೆ ಅನುಮೋದನೆ ಕೂಡ ಸಿಕ್ಕಿದೆ. ಕರ್ನಾಟಕ ವೃತ್ತಿ ಕಸಬು ಉದ್ಯೋಗಗಳ ಮೇಲಿನ ತೆರಿಗೆ ತಿದ್ದುಪಡಿ ವಿಧೇಯಕ 2025 ಇದರ ಬಗ್ಗೆ ಚರ್ಚೆಯಾಗಿದೆ. ಇವತ್ತು ಮಾಸಿಕವಾಗಿ 15,000 ರೂಪಾಯಿಗಿಂತ ಜಾಸ್ತಿ ಸಂಬಳ ಯಾರಿಗೆ ಬರುತ್ತೋ ಅಂತಹವರಿಗೆ ಇದು ಅನ್ವಯವಾಗುತ್ತೆ. ವೃತ್ತಿಪರ ತೆರಿಗೆ 200 ರೂಪಾಯಿಯಿಂದ 300 ರೂಪಾಯಿಗೆ ಹೆಚ್ಚಳ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇಲ್ಲಿ ಇದುವರೆಗೂ ವರ್ಷದ 11 ತಿಂಗಳ ಕಾಲ 200 ರೂಪಾಯಿ ಪಾವತಿ ಮಾಡ್ತಾಯಿದ್ರು. ವರ್ಷದಲ್ಲಿ 1 ತಿಂಗಳು ಮಾತ್ರ 300 ರೂಪಾಯಿ ಪಾವತಿ ಮಾಡ್ತಾಯಿದ್ರು. ಒಟ್ಟಾರೆ ವರ್ಷಕ್ಕೆ 2,500 ರೂಪಾಯಿ ವೃತ್ತಿಪರ ತೆರಿಗೆ ಪಾವತಿ ಮಾಡಬೇಕಾಗಿತ್ತು. ಆದರೆ ಇನ್ನು ಮುಂದೆ ಇದು 2,600 ರೂಪಾಯಿಗೆ ತೆರಿಗೆಯನ್ನು ಪಾವತಿ ಮಾಡಬೇಕಾಗುತ್ತೆ. ವೃತ್ತಿಪರ ತೆರಿಗೆ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಇವತ್ತು ನಡೆದ ಸಚಿವ ಸಂಪುಟ ಸಭೆ ವೇಳೆಯಲ್ಲಿ ಇದಕ್ಕೆ ಅನುಮೋದನೆ ಕೂಡ ಸಿಕ್ಕಿದೆ. ಕರ್ನಾಟಕ ವೃತ್ತಿ ಕಸಬು ಉದ್ಯೋಗಗಳ ಮೇಲಿನ ತೆರಿಗೆ ತಿದ್ದುಪಡಿ ವಿಧೇಯಕ 2025 ಇದರ ಬಗ್ಗೆ ಚರ್ಚೆಯಾಗಿದೆ. ಇವತ್ತು ಮಾಸಿಕವಾಗಿ 15,000 ರೂಪಾಯಿಗಿಂತ ಜಾಸ್ತಿ ಸಂಬಳ ಯಾರಿಗೆ ಬರುತ್ತೋ ಅಂತಹವರಿಗೆ ಇದು ಅನ್ವಯವಾಗುತ್ತೆ. ವೃತ್ತಿಪರ ತೆರಿಗೆ 200 ರೂಪಾಯಿಯಿಂದ 300 ರೂಪಾಯಿಗೆ ಹೆಚ್ಚಳ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇಲ್ಲಿ ಇದುವರೆಗೂ ವರ್ಷದ 11 ತಿಂಗಳ ಕಾಲ 200 ರೂಪಾಯಿ ಪಾವತಿ ಮಾಡ್ತಾಯಿದ್ರು. ವರ್ಷದಲ್ಲಿ 1 ತಿಂಗಳು ಮಾತ್ರ 300 ರೂಪಾಯಿ ಪಾವತಿ ಮಾಡ್ತಾಯಿದ್ರು. ಒಟ್ಟಾರೆ ವರ್ಷಕ್ಕೆ 2,500 ರೂಪಾಯಿ ವೃತ್ತಿಪರ ತೆರಿಗೆ ಪಾವತಿ ಮಾಡಬೇಕಾಗಿತ್ತು. ಆದರೆ ಇನ್ನು ಮುಂದೆ ಇದು 2,600 ರೂಪಾಯಿಗೆ ತೆರಿಗೆಯನ್ನು ಪಾವತಿ ಮಾಡಬೇಕಾಗುತ್ತೆ.